ಸೀತಾವಲ್ಲಭ ಗೌರಿಶಂಕರ ಧಾರಾವಾಹಿಯಲ್ಲಿ ತಂಗಿಯಾಗಿ ನಟಿಸಿ ಗಮನ ಸೆಳೆದಿದ್ದ ಕಾವ್ಯ ರಮೇಶ್ ಇದೀಗ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಎರಡನೇ ನಾಯಕಿಯಾಗಿ ಅಭಿನಯಿಸುತ್ತಿದ್ದಾರೆ. ಹಳೆಯ ಸೀರಿಯಲ್ ಹೆಸರಿನಲ್ಲಿ ಪ್ರಸಾರವಾಗುತ್ತಿರುವ ಈ ಹೊಸ ಧಾರಾವಾಹಿ ಬ್ರಹ್ಮಗಂಟು ಅಕ್ಕ ತಂಗಿಯರ ಕತೆ. ಅಕ್ಕನಿಗಾಗಿ ಜೀವವನ್ನೇ ಮುಡುಪಾಗಿಟ್ಟ ತಂಗಿ ಇಷ್ಟಪಟ್ಟಿದ್ದನ್ನೆಲ್ಲ ತಾನೇ ಕಿತ್ತುಕೊಳ್ಳುವ ಅಕ್ಕ ತಂಗಿಯರ ಕತೆ ಇದು. ಧಾರಾವಾಹಿಯಲ್ಲಿ ನಾಯಕನಾಗಿ ಪುಣ್ಯವತಿ ಸೀರಿಯಲ್ ನಾಯಕ ಭುವನ್ ಸತ್ಯ ನಟಿಸಿದ್ರೆ, ನಾಯಕಿಯಾಗಿ ದಿಯಾ ಪಡಿಕ್ಕಲ್ ನಟಿಸುತ್ತಿದ್ದಾರೆ. ನಾಯಕಿಯ ಅಕ್ಕ ಅಂದರೆ ಎರಡನೇ ನಾಯಕಿಯಾಗಿ ಕಾವ್ಯ ರಮೇಶ್ ನಟಿಸುತ್ತಿದ್ದಾರೆ. ಕಾವ್ಯ ಪಾತ್ರ ಹೇಗಿರುತ್ತೆ ಅನ್ನೋದು ಈಗಾಗಲೇ ತಿಳಿದಿದೆ. ಬಾಲ್ಯದಲ್ಲಿಯೇ ನಟನೆ ಕಡೆ ಆಸಕ್ತಿ ಬೆಳೆಸಿಕೊಂಡಿದ್ದ ಕಾವ್ಯ, ಶಾಲಾ ದಿನಗಳಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು. ವಿದ್ಯಾಭ್ಯಾಸದ ಬಳಿಕ ನಟನೆಯಲ್ಲಿಯೇ ತೊಡಗಿಸಿಕೊಳ್ಳಲು ಸಲುವಾಗಿ ಆಡಿಷನ್ ಕೊಡಲು ಆರಂಭಿಸಿದರು. ಮೊದಲ ಆಡಿಷನ್ನಲ್ಲಿಯೇ ಆಯ್ಕೆಯಾಗಿ ಸೀತಾವಲ್ಲಭ ಧಾರಾವಾಹಿಯಲ್ಲಿ ಅದಿತಿ ಪಾತ್ರ ಸಿಕ್ತು. ಸೀತಾವಲ್ಲಭ ಧಾರಾವಾಹಿಯಲ್ಲಿ ಆರ್ಯನ ತಂಗಿ ಅದಿತಿಯಾಗಿ ಅಮೋಘ ಅಭಿನಯ ನೀಡಿದರು. ಈ ಪಾತ್ರವನ್ನ ವೀಕ್ಷಕರು ತುಂಬಾ ಇಷ್ಟಪಟ್ಟಿದ್ದರು. ಈ ಸೀರಿಯಲ್ ಬಳಿಕ ಕಾವ್ಯ ಹಿರಿತೆರೆಗೆ ಎಂಟ್ರಿ ಕೊಟ್ಟರು. ಸ್ಯಾಂಡಲ್ವುಡ್ನಲ್ಲಿ ನಟಿ ಚೌಕಾಬಾರ ಸಿನಿಮಾದಲ್ಲಿ ಎರಡನೇ ನಾಯಕಿಯಾಗಿ ನಟಿಸಿದರು. ಬಳಿಕ ಸಾಲು ಸಾಲು ಸಿನಿಮಾಗಳಲ್ಲಿ ನಟಿ ಬ್ಯುಸಿಯಾದರು. ಮೂಲತಃ ನಮ್ಮವರೇ, ನೋಟದ ಪುಟಗಳು ಎನ್ನುವ ಸಿನಿಮಾಗಳಲ್ಲಿ ಇವರು ನಟಿಸಿದ್ದರು. ಕಾವ್ಯ ರಮೇಶ್ ಕೇವಲ ಕನ್ನಡದಲ್ಲಿ ಮಾತ್ರವಲ್ಲ, ತೆಲುಗು ಸಿನಿಮಾದಲ್ಲಿಯೂ ಅಭಿನಯಿಸಿ ಸೈ ಎನಿಸಿಕೊಂಡರು. ತೆಲುಗಿನ ನಚ್ಚಿನವುಡು, RCM ಪುರಂ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ತೆಲುಗು ಪ್ರೇಕ್ಷಕರಿಗೂ ಇಷ್ಟವಾಗಿದ್ದರು. ಎಷ್ಟೋ ವರ್ಷಗಳ ಬಳಿಕ ಇದೀಗ ಕಾವ್ಯ ಮತ್ತೆ ಕಿರುತೆರೆಗೆ ಕಮ್ಬ್ಯಾಕ್ ಮಾಡಿದ್ದಾರೆ. ಗೌರಿಶಂಕರ ಧಾರಾವಾಹಿಯಲ್ಲಿ ಗೌರಿಯ ತಂಗಿಯಾಗಿ ನಟಿಸಿದ್ದ ನಟಿ ಇದೀಗ ಬ್ರಹ್ಮಗಂಟು ಧಾರಾವಾಹಿಯಲ್ಲಿ ಎರಡನೇ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಇನ್ನಷ್ಟು ಸೀರಿಯಲ್ ಸಿನಿ ಸಮಾಚಾರಕ್ಕಾಗಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.